ನಿನ್ನೆ ದಿನಾಂಕ 17/9/25ರಂದು ರಾತ್ರಿ 8:15 ಸಮಯಕ್ಕೆ ಮೃತನಾದ ಯಮಕನ್ಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ. ಈ ಪ್ರಕರಣದಲ್ಲಿ ಮೃತನಾದ ಮಹಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ, 24 ವರ್ಷ. ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ. ಅವರು ಗಾಡಿಯಿಂದ ಅಂದ್ರೆ ಬಸ್ಸಿಂದ ಇಳಿದು ಬಿಟ್ಟು ಕಾಲ್ದಾರಿಲಿ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ. ಮೃತನಿಗೆ ಕುತ್ತಿಗೆ ಭಾಗ, ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ. ಆರೋಪಿ ಯಾರು ಇದ್ದಾನೆ, ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ. ಆಮೇಲೆ ಈ ಕೊಲೆಗೆ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳ್ಬಿಟ್ಟು 1 ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ. ಗಲಾಟೆ ಆಗಿ ಮತ್ತೆ ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ. ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ. ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ. ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು. ಸ್ಪಾಟ್ ಅಲ್ಲಿ ಒಂದು ಸಿಕ್ಕಿದೆ. ಮತ್ತೆ ಅದು ಇನ್ನು ಆರೋಪಿ ಪತ್ತೆ ಆದ ಕೂಡಲೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಆರೋಪಿ ಮತ್ತು ಮರ್ಡರ್ ಆದವನು ಒಂದೇ ಕಾಲನಿನ ಅಥವಾ ಎಲ್ಲಿ? ಅದೇ ಒಂದೇ ಊರಿನವರು, ಶಾಬಾದ್ ಅವರು. ನಿನ್ನೆ ದಿನಾಂಕ 17/9/25ರಂದು ರಾತ್ರಿ 8:15 ಸಮಯಕ್ಕೆ ಮೃತನಾದ ಯಮಕನ್ಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ. ಈ ಪ್ರಕರಣದಲ್ಲಿ ಮೃತನಾದ ಮಹಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ, 24 ವರ್ಷ. ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ. ಅವರು ಗಾಡಿಯಿಂದ ಅಂದ್ರೆ ಬಸ್ಸಿಂದ ಇಳಿದು ಬಿಟ್ಟು ಕಾಲ್ದಾರಿಲಿ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ. ಮೃತನಿಗೆ ಕುತ್ತಿಗೆ ಭಾಗ, ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ. ಆರೋಪಿ ಯಾರು ಇದ್ದಾನೆ, ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ. ಆಮೇಲೆ ಈ ಕೊಲೆಗೆ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳ್ಬಿಟ್ಟು 1 ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ. ಗಲಾಟೆ ಆಗಿ ಮತ್ತೆ ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ. ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ. ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ. ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು. ಸ್ಪಾಟ್ ಅಲ್ಲಿ ಒಂದು ಸಿಕ್ಕಿದೆ. ಮತ್ತೆ ಅದು ಇನ್ನು ಆರೋಪಿ ಪತ್ತೆ ಆದ ಕೂಡಲೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಆರೋಪಿ ಮತ್ತು ಮರ್ಡರ್ ಆದವನು ಒಂದೇ ಕಾಲನಿನ ಅಥವಾ ಎಲ್ಲಿ? ಅದೇ ಒಂದೇ ಊರಿನವರು, ಶಾಬಾದ್ ಅವರು.